ಜುಲೈ 21 ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರುವ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಗಣ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥವರು ಈ ನಾಡು ಕಂಡ ಅಪರೂಪದ ಗಟ್ಟಿ ಹೋರಾಟಗಾರರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ HR ಬಸವರಾಜಪ್ಪನವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಈ ಭಾಗದ ಗಟ್ಟಿ ಧ್ವನಿಗಳು ನಿರಂತರ ಹೋರಾಟದ ಕಿಚ್ಚನ ಹತ್ತಿರತಕ್ಕಂಥ ಆತ್ಮೀಯರು ಹಿರಿಯರು ಕರ್ನಾಟಕ ರೈತ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಅಂಬ್ಲಿ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಅವರ ಜೊತೆಯಾಗಿ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿರ್ತಕ್ಕಂಥ ಶಂಕರಗೌಡ ಪಾಟೀಲ್ ಅವರಿಗೂ ಅದೇ ರೀತಿಯಾಗಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಉಮ್ರಾನಿ ಅವರಿಗೂ ಅವರಿವರೇನದೆ ಯಾರು ತಪ್ಪು ತಿಳ್ಕೊಬೇಡ್ರಿ, ಎಲ್ಲರೂ ನಮ್ಮವರದಿರಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ರೈತ ಮುಖಂಡರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ಇಲ್ಲಿವರೆಗೆ ಬಹಳಷ್ಟು ವಿಷಯಗಳನ್ನು ಹೇಳಿರ್ತಾರ. ಮೊದಲನೇದಾಗಿ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತೀವಿ. ನಮ್ಮ ಹಿರಿಯರಾಗಿರ್ತಕ್ಕಂಥ ಶಂಕರ್ ಅಂಬ್ಲಿ ಅವರೊಂದು ಮಾತು ಹೇಳಿದ್ರು. ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ 3 ತಿಂಗಳ ಗಡುವನ್ನ ಮಹದಾಯಿ ಹೋರಾಟಕ್ಕಾಗಿ ಅದನ್ನು ಸಾಕಾರಗೊಳಿಸದೇ ಇದ್ರ, ಪೂರ್ಣ ಮಾಡದೇ ಇದ್ರ ನಾವು ಯಾವ ರೀತಿ ಹೋರಾಟವನ್ನು ಕೈಗೊಳ್ಳುತ್ತೀವಿ ಅಂತ ಈಗಾಗಲೇ ಚರ್ಚೆಯನ್ನು ಮಾಡಿದ್ರು. ನೀವು ಹಿಂಗ್ ಮಾಡಬೇಡ್ರಿ, ಕರ್ನಾಟಕ ರಾಜ್ಯ ರೈತ ಸಂಘ ಅಂತಂದ್ರೆ ಇದು ಬೇರೆ ಅಲ್ಲ. ಆ ಜಿಲ್ಲೆ ಈ ಜಿಲ್ಲೆ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಅನ್ನೋದಕ್ಕಿಂತ ನಮ್ಮ HR ಬಸವರಾಜಪ್ಪನವರು ತಮ್ಮ ಎಲ್ಲಾ ಮುಖಂಡರ ನೇತೃತ್ವದೊಳಗೆ ಇವ್ರ ಅನ್ನಾರ ಯಾವ ರೀತಿ ಹೋರಾಟ ಆಗಬೇಕು ಅಂತಂದ್ರೆ 3 ತಿಂಗಳೊಳಗೆ ಆಗಲೇ ಇದ್ರ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಗುರುತು ಮಾಡಿಕೊಡ್ರಿ, ನಿರಂತರವಾಗಿ ಹೋರಾಟವನ್ನು ಮಾಡೋದು. ನೀವಿಲ್ಲಿ ನರಗೊಂದು ಮಾಡೋದು ನಲ್ಗೊಂದು ಮಾಡೋದು ಈ ರೀತಿ ಬೇಡ. ಹೆಂಗಿರ್ಬೇಕು ನಮ್ಮ ಕಾನೂನು ಅಂತಂದ್ರ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಾವು ಯಾವ್ದು ಮುರಿತೀವಿ ಆ ಕಾನೂನನ್ನ ಸರ್ಕಾರ ಹಿಂತಕೋಬೇಕು, ನಾವು ಯಾವ್ದು ಮಾಡ್ತೀವಿ ಆ ಕಾನೂನನ್ನ ಸರ್ಕಾರ ತರಬೇಕಂತ ಹೇಳಿರ್ತಕ್ಕಂಥ ನಂಜುಂಡಸ್ವಾಮಿ ಚಿಂತನೆಯವರು ನಾವು ಯಶವಂತ ಭಾಗವರದಿರಿ. ಇವತ್ ಸರ್ಕಾರದ ಏನ್ ಮಾಡ್ಲಿಕ್ಕೆ ಅವ್ರಿಗೆ ಮತ ಹಾಕಿ ಅವಕಾಶವನ್ನು ನಾವು ಕೊಟ್ಟಿವಿ. ಇಬ್ಬರು ರೈತರಿಗೆ ಗೋಲಿಬಾರ ಮಾಡಿದಕ್ಕಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹಿಂಗ ವೇದಿಕೆ ಮ್ಯಾಗ ನಿಂತು ಹೇಳ್ತಾರ, ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡುರಾಯನಿಗೆ ಮತ ಹಾಕಬೇಡ್ರಿ ಅಂತ ಹೇಳಿದರು. ಸರ್ಕಾರ ಬಿದ್ದು ನೀವು ಬರ್ತೀರಿ, ಜುಲೈ 21 ಎಲ್ಲರೂ ಕೂಡ್ತೀರಿ. ರೈತ ಸಂಘಕ್ಕೆ ಜಯವಾಗ್ಲಿ, ಹುತಾತ್ಮರಿಗೆ ಜಯವಾಗ್ಲಿ. ನಿಮ್ ಮನ್ಯಾಗ ನೀವು ಕೂತ್ರ ದುಷ್ಟ ಸರ್ಕಾರ ಬರ್ತದ. ನೀವೇನ್ ಮಾಡೋರದಿರಿ? ಏನ್ ಮಾಡೋರದಿರಿ? ಬರೀ ಜಯ ಅನ್ನೋದು ಮತ್ತೆ ಮುಂದಿನ ವರ್ಷ ಎಲ್ಲ ಜುಲೈ 21 ಬರೋದು, ಮಾಲಿ ಹಾಕೋದು, ನಮ್ಮ ಮನೆಗೆ ಹೋಗೋದು. ನೀವು ಬದಲಾವಣೆ ಆಗ್ರಿ. ಇವತ್ ರೈತ ಹುತಾತ್ಮರ ಗದಿಗೆ ಬಂದಿರಿ, ಆ 2 ಹುತಾತ್ಮರ ಪಾದಕ್ಕೆ ಬಿದ್ದು ಒಂದು ಸಂಕಲ್ಪ ಮಾಡ್ರಿ. ಹಸಿರು ಟವಲ್ ಹಾಕಿರಲ್ಲ, ಕರ್ನಾಟಕದೊಳಗೆ ಯಾವ ದುಷ್ಟ MLA ಇರ್ಲಿ MP ಇರ್ಲಿ ₹1 ಮುಟ್ಲಾರ್ದ ಒಳ್ಳೆಯವ್ರನ್ನ ಆರಿಸಿ ಕೊಡ್ತೇನಂತ ಇವತ್ತು ಪ್ರಮಾಣ ಮಾಡಿ ಸರ್ಕಾರ ಚಲೋ ಬರ್ತದ. ಇದೆಲ್ಲ ಹೇಳ್ತಾರ. ಹಳ್ಳ್ಯಾಗ ಹೋದ ಕೂಡಲೇ ಏನದರಿ, ಮೊನ್ನೊಂದು ಹಳ್ಳ್ಯಾಗ ಹೋಗಿನ 2023 ಯಾರಕ್ಕೆ ಹಣ ಮುಟ್ಲಾರ್ದ ಚುನಾವಣೆಗೆ ಓಟ್ ಹಾಕಿರಿ ಅಂದ್ರೆ ಒಬ್ರು ಎತ್ತಾಗಿಲ್ಲ ಅಧ್ಯಕ್ಷರ. ಹೆಂಗ್ ಬದಲಾವಣೆ ಆಗ್ತದ? ಯಾವುದಕ್ಕಾಗಿದು? ನಮ್ಮ ಬೇಡಿಕೆ ಏನದ ಅಂತಂದ್ರೆ ನಮ್ಗೇನು ಬಂಗಾರ ಬೆಳ್ಳಿ ಬೇಕಾಗಿಲ್ಲ, ಅರಮನೆ ಬೇಕಾಗಿಲ್ಲ, ಕಾರ್ ಬೇಕಾಗಿಲ್ಲ. ಈ ಜುಲೈ 21 ವೇದಿಕೆ ಮುಖಾಂತರ ಎಲ್ಲ ಮುಖಂಡರ ಸಾರಥ್ಯದೊಳಗೆ ಸನ್ಮಾನ್ಯ DK ಶಿವಕುಮಾರ್ ಅವರು ಎಲ್ಲ ಮಾಹಿತಿ ಹೋಗ್ತಿರ್ತದ. ನಮಗೇನು ಬೇಕಾಗಿದೆ ಅಂತಂದ್ರ ಕರ್ನಾಟಕದೊಳಗೆ ಸಂಪೂರ್ಣ ರೈತನ ಸಾಲ ಮನ್ನಾ ಆಗಬೇಕು. ಎರಡನೇ ಬೇಡಿಕೆ ಅಂದ್ರೆ ಕರ್ನಾಟಕದೊಳಗೆ ಬೆಳೀತಕ್ಕಂತ ಎಲ್ಲಾ ಬೆಳೆಗಳಿಗೆ ಒಂದು ಒಳ್ಳೆ MSP ಬರ್ಬೇಕು, ಒಳ್ಳೆ ರೇಟ್ ಸಿಗಬೇಕಲ್ಲ. ಈ ಕೈಯಾಗ ಮೊಬೈಲ್ ಹಿಡಿದ್ರೆ ಅದಕ್ಕೊಂದು ರೇಟ್ ಅದ, ಬಾಟ್ಲಿ ಅದ ಅದಕ್ಕೊಂದು ರೇಟ್ ಅದ, ಕಾಲಾಗ ಹಾಕೊಳ್ಳೋ ಪಾದರಕ್ಷೆಗೊಂದು ರೇಟ್ ಅದ. ಇದೆಲ್ಲ ಮಹದಾಯಿಗಾಗಿ ಹಸಿರು ಟವಲ್ ಹಾಕೊಂಡು ನಾಟಕ ಮಾಡಿ ಪಾದಯಾತ್ರೆ ಮಾಡಿ MLA MP ಗಳಾಗ್ಯಾರ. ಯಾವ ಮಾತಾಡ್ತಾನ್ರಿ ಅಧಿವೇಶನದೊಳಗೆ? ಯಾವನು ಮಾತಾಡಂಗಿಲ್ಲ. ಪಾದಯಾತ್ರೆ ಮಾಡಿ MLA ಗಳಾಗ್ಯಾರ. ಇವ್ರ ಮಕ್ಕಳು ಬಂಗಾರ ಚಪ್ಪಲ್ ಹಾಕೊಂಡು ತಿರುಗಾಡಕತ್ತಾರ. ಮತ್ತ ಇವರೆಲ್ಲ ನೋಡ್ರಿ ಬಾಳ ವೇದಿಕೆ ಮ್ಯಾಗ ಬಂದು ಟವಲ್ ಹಾಕಿ ಹಂಗ ಮಾತಾಡಿ ಹೋಗ್ತಾರ. ಯಮನೂರಾಗ ಲಾಠಿ ಚಾರ್ಜ್ ರೈತರ ಮ್ಯಾಗ ಆಗತ್ತಿತ್ತಲ್ಲ, ಇವ್ರೇನ್ ಬಗಲ ಹಾಕೊಂಡು ಒಳಗ್ ಕೂತೀರ ಹೋಗ್ ಆಗಿತ್ತಲ್ಲ. ಯಮನೂರೊಳಗೆ ಲಾಠಿ ಚಾರ್ಜ್ದಾಗ ಎಲ್ಲಿ ಹೋಗಿದ್ರು ಇವರೆಲ್ಲ? ಎದ್ರ ಸಲುವಾಗಿ ಹೋರಾಟಪ್ಪ ಇದು? 13.5 TMC ನೀರಾವರಿಗಾಗಿ, ಬರೀ 7.6 TMC ಕುಡಿಯುವ ನೀರಿಗಾಗಿ ಹೋರಾಟದ. ಈ ದೇಶದೊಳಗೆ ಅತಿ ಸುದೀರ್ಘವಾಗಿ ಒಂದು ನೀರಾವರಿ ಹೋರಾಟ ಇಲ್ಲಿ ನಡೆದದ.
ಈ ಭಾಗದ MLA MP ಗಳಿಗೆ ರಾಜಕಾರಣಿಗಳಿಗೆ ನಾಚಿಕ್ ಬರ್ಬೇಕು. ಗುರ್ಲಾಪುರದೊಳಗ ನಮ್ಮೆಲ್ಲ ಮುಖಂಡರ ನೇತೃತ್ವದೊಳಗ ಕರ್ನಾಟಕ ರಾಜ್ಯ ರೈತ ಸಂಘ ಇಡೀ ಎಲ್ಲಾ 31 ಜಿಲ್ಲೆಗಳ ಮುಖಂಡರು ಕೂಡಿ ಗುರ್ಲಾಪುರದಾಗ ಹೋರಾಟ ಮಾಡಿದ್ರ 10 ಲಕ್ಷ ಜನ ದಾರಿ ಒಳಗ್ ಕುಂತ ಯಾವ MLA ಬರಲಿಲ್ಲ, ಯಾವ ಫ್ಯಾಕ್ಟರಿ ಮಾಲಕನು ಬರಲಿಲ್ಲ. ರಾತ್ರಿ 12 1-2 ಕಾಲ ಬಿದ್ದ 1500 ರೂಪಾಯಿ ಕೊಡಕ್ ಬರ್ತಾರಲ್ಲ, ಅವಾಗ ಏನ್ ತಗೋರಿ? ಇದ ವೇದಿಕೆ ಮುಖಾಂತರ ಹೇಳ್ತೀನಿ, ಕೊಲ್ಲಾಪುರ ಮೆಟ್ ಅಂತ ಸಿಗ್ತಾವ್ ನೋಡಿರಿ, 2000 ರೂಪಾಯಿ ಬೀಳ್ತದ ತಗೊಳ್ರಿ. 2028 ಚುನಾವಣೆ ಬಂದಾಗ ಅವ ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, ನಮಗ್ ಸಂಬಂಧ ಇಲ್ಲ. ಬಿದರ ಕಟ್ಟಿಗೆ ಹಾಕಿ ಮನಿ ಬಾಗಿಲು ಹೊರಗೆ ಕಟ್ರಿ, ಕಾಲು ಬಿದ್ದ ಕೈ ಮುಗದ ನನಗೆ ಓಟ್ ಹಾಕ್ರಿಪ್ಪ, ಒಳ್ಳೆ ಹೋದೇನಂದ್ರ ವಿಚಾರ ಮಾಡಿ ಓಟ್ ಹಾಕ್ರಿ. ಗಾಂಧಿ ನೋಟ್ ಕೈಯಾಗ ಕೊಡಾಕ್ ಬಂದಂದ್ರ ಕಾಲ್ ಮರ್ಗಿ ತಗೊಂಡ್ ಹೊಡೀರಿ ಬಸವರಾಜಪ್ಪನವ್ರು, ನಾವು ಬಂದದ್ದು ನೋಡ್ಕೊಂತೀವಿ. ಮನೆಗೆ ನಂಜುಂಡಸ್ವಾಮಿ ಹುಟ್ಟಬೇಕಾಗ್ಯದ ಇವತ್ತು. ಹೆಂಗ್ರಿ ನಂದ್ರಿಗೆ ಅವ್ರು ಕಾಲ ಬದಲಾಗಬೇಕಾಗ್ಯದ. ಅವರೆಲ್ಲ ಬಿಜೆಪಿ, ಕಾಂಗ್ರೆಸ್, JDS ಅವ್ರು ಹಗಲತ್ತು ಬಡದಾಡ್ತಾರ, ಮಧ್ಯ ಮುಂದೆ ಬಡದಾಡ್ತಾರ, ರಾತ್ರಿ ಒಂದ ಹೋಟೆಲ್ ಕೂಡೆ ಮಾಡ್ಕೋತಾರ. ಅವ್ರ ನಿಮಗರ್ಬೇಕಾದ ಯಾವ್ದ್ರ ಸಲುವಾಗಿ ನಾವು ಕಚ್ಚಾಟೋದು ಬೇಡ. ಈ ವೇದಿಕೆ ಮುಖಾಂತರ ಎಲ್ಲಾ ಮುಖಂಡರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಶಂಕರಂಬ್ಲಿ ಅವರ ನಿಮ್ಮ ನೇತೃತ್ವದೊಳಗ ಎಲ್ಲಾ ಮುಖಂಡರು ಕೂಡಿಸ್ರಿ. ಅದು ಇದು ಅಂತ ಬೇಡ. ಇಲ್ಲಿ ಹುಬ್ಬಳ್ಳಿ ಸಿದ್ದಾಳೂರು ಜಾತ್ರೆ ನಡೆದಿರ್ತದ, ಲಕ್ಷ ಮಂದಿ ಇರ್ತಾರ. ನಮ್ಮ ನರಗುಂದ, ನಮ್ಮ ನವಲಗುಂದ ಅಂತೇಳಿ ಪರಿಚಯ ಇರುದಿಲ್ಲ. ಒಬ್ಬ ವ್ಯಕ್ತಿ ಪರಿಚಯ ಇರ್ತಾನ, ಲಕ್ಷ ಮಂದಿ ಕೈ ಮಾಡ್ತೀವಿ ಆ ವ್ಯಕ್ತಿಗೆ, ಲಕ್ಷ ಮಂದಿ ಪರಿಚಯ ಇರುದಿಲ್ಲ. ನಮ್ಮ ಭಾಗದಲ್ಲಿ ನಾನಂತ ಹೆಂಗ್ ಕೈ ಮಾಡ್ತಿರಲ್ಲ ಪರಿಚಯಲಿ, ಇನ್ನು ಮ್ಯಾಗ ಕರ್ನಾಟಕದ ಯಾವ್ದಾ ಭೂಮಿ, ಯಾವ್ದಾ ಜಿಲ್ಲೆ, ಯಾವ್ದಾ ಊರಾಗ ಹಸಿರು ಟವಲ್ ಹಾಕೊಂಡು ಗಂಟು ಬಿದ್ದ ಎದುರಿಗೆ ಬಂದ ನಮ್ಮವ ತಪ್ಪೋರಿ. ಯಾಕೆ ಬದಲಾಗುದಿಲ್ಲ? ಯಾವ MLA MP ಮಾತಾಡ್ತಾನ್ರಿ ಅಧಿವೇಶನದೊಳಗ? ಕಬ್ಬಿಗೆ ಬೆಲೆ ಕೊಡ್ರಿ, ಗೊಂಜಾಳ ಕೊಡ್ರಿ, ತೊಗರಿ ಕೊಡ್ರಿ, ಕಡ್ಲಿ ಕೊಡ್ರಿ, ಯಾರು ಮಾತಾಡಂಗಿಲ್ಲ. ಮತ್ತ ಟವಲ್ ಹಾಕಿರ್ತಾರ, ಕೆಳಗೆ ನೆಲ ಹಿಡಿತಿರ್ತೈತ. ಟವಲ್ ಹಾಕಬೇಕಾದ್ರ ಬಹಳ ಸಾಮರ್ಥ್ಯ, ಸ್ವಚ್ಛ ಬೇಕು. ಯಾವ ರೂಪಾಯಿ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೊಳ್ತೀವಿ. 224 ಮಂದಿ MLA ಕರ್ನಾಟಕದ. ರೈತರ ಹೆಸರು ಹೇಳಿ, ಬಡವರ ಹೆಸರು ಹೇಳಿ, ದೀನ ದಲಿತರ ಹೆಸರು ಹೇಳಿ, 1 ರೂಪಾಯಿ ಎಣ್ಣೆ ಇಲ್ಲ ಮುಟ್ಟಿಲ್ಲ ನಾವು ಬರ್ರಿಪ್ಪ ನವಲಗುಂದಾಗ. ಯಾರು ಬರ್ತಾರನ್ರಿ? ನಾವ್ ಹೇಳ್ತೀವಿ. ರೈತರ ಹೆಸರು, ರೈತ ಸಂಘ ಹೆಸರು ಹೇಳಿ, ಅಣ್ಣ ಇಲ್ಲ 1 ರೂಪಾಯಿ ಮುಟ್ಟಿಲ್ಲ ಅಂತ ಬರ್ರಿ, ಪೈಸದಾಡ್ರು ಪಾದ ಮುಟ್ಟರು ಇಲ್ಲದ್ರೆ ನಾ ಸ್ವಚ್ಛ ಅದೀನಿ ಬರ್ರಿ. ಯಾರು ಬರ್ಲಿಕ್ಕೆ ಸಾಧ್ಯ ಅದ? ಯಾಕ್ರಿ ಅಧ್ಯಕ್ಷರ? ಮತ್ ಕಾಲ ಹೆಂಗ್ ಬದಲಾಗೋದು? ಯಾವಾಗ ಆಗ್ಬೇಕು ಬದಲಿದ? ಆಗೋದಲ್ರಿ. ನಾವು ಮೊದಲು ಸ್ವಚ್ಛ ಬದಲಾವಣೆ ಆಗಬೇಕು. ಸರ್ಕಾರ ಕೆಡಿರ್ತಕ್ಕಂತ ನಂಜುಂಡಸ್ವಾಮಿ ವಂಶಸ್ಥರದೀವಿ, ನಾವ ಗಡದನ್ನವ್ರ ವಂಶಸ್ಥರದೇವಿ, ಎರಡೇ ಸುಂದರೇಶ್ ಅವರು, HS ರುದ್ರಪ್ಪನವರು, ಇವರೆಲ್ಲ ಹಾಕಿಕೊಟ್ಟಿರ್ತಕ್ಕಂಥ, ಬಾಬಾಗೌಡರು ಹಾಕಿಕೊಟ್ಟಿರ್ತಕ್ಕಂಥ ಸಂಘಟನೆಯವರದೇವಿ. ನೀವು ಗಟ್ಟಿ ಆಗ್ರಿ. ಗಟ್ಟಿ ಆದ್ರೆ ಏನ್ ಬೇಕಾದ ಮಾಡ್ಲಿಕ್ಕೆ ಸಾಧ್ಯ ಅದ. ಮುಂದಿನ ಸಾರಿ ನವಲಗುಂದ, ನರಗುಂದ ಭಾಗಕ್ಕೆ ನೀವೆಲ್ಲ ಬರಬೇಕಾದ್ರ ಸಾವಿರ ಮುಖಂಡರು ಕರ್ಕೊಂಡ್ ಬರ್ರಿ. ಇಲ್ಲಂತಾರೆ 2027 ನಮ್ದೊಂದು ಗುರಿ ಅದ. ಆತನಿಯಿಂದ ಬೆಳಗಾವಿ ಸುವರ್ಣಸೌಧ ಮಠ ಪಾದಯಾತ್ರಾ ಮಾಡೋರದೀವಿ. ಇಲ್ಲೇ ಕರೆ ಕೊಡ್ತೀವಿ ನಿಮ್ಗೆಲ್ಲ. ಪಕ್ಷ, ಧರ್ಮ, ಜಾತಿ ಎಲ್ಲಾ ಮರ್ತು ಬರಿ. ಒಂದ್ 50 ಲಕ್ಷ ಜನ ಏನಾದ್ರೂ ಪಾದಯಾತ್ರಾಗ ಸೇರಿದ್ವಿ ಅಂದ್ರ ಈ ರಾಜ್ಯದ ಮುಖ್ಯಮಂತ್ರಿ ಇವ ಇರ್ಲಿ, ಮತ್ತೊಬ್ಬಿರ್ಲಿ, ಮಗದೊಬ್ಬಿರ್ಲಿ, ನಮ್ ಮುಂದೆ ಬಂದು ಊಟ ಬಸಿ ತೆಗಿತಾನ. ರೈತರ ತಾಕತ್ತಿದ. 9 ದಿನ ಗುರ್ಲಾಪುರದಾಗ ಅಧ್ಯಕ್ಷರು ಬಂದಿದ್ರಲ್ಲ. ಈ ಭಾಗದ ಕಾನೂನು ಸಚಿವರು HK ಪಾಟೀಲ್ರು ಬಂದಿದ್ರಲ್ಲಿ, ಸಕ್ರಿಯ ಸಚಿವರು ಶಿವಾನಂದ ಪಾಟೀಲ್ರು ಬಂದಿದ್ರು. ಸಚಿವರು ಬಂದು ಸಕ್ರಿಯ ಸಚಿವರು ನಿಂತ್ರ ಹೆಂಗ್ ಮಾಡ್ತಿದ್ರಂದ್ರ 10 ಲಕ್ಷ ಮಂದಿನ ನೋಡಿ ಕೈ ಗಡ 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 ಮಾಡ್ತಿದ್ರು. ಯಾರು ತಾಕತ್ತಿದು? ಹಸಿರು ಟವಲ್ ತಾಕತ್ತು, ಮತ್ತದ್ರದಲ್ಲ. ಈ ಭಾಗದೊಳಗ ನಾ ಬಹಳಷ್ಟು ಏನ್ ವಿಷಯ ಹೇಳಂಗಿಲ್ಲ, ಎಲ್ಲ ಹೇಳ್ಯಾರ. ಮತ್ತೊಮ್ಮೆ ಅದರ ಪ್ರಸ್ತಾಪ ಮಾಡು. ನೀವೆಲ್ಲರಿಗೆ ದಯವಿಟ್ಟು ವಿನಂತಿ ಮಾಡಿಕೊಡ್ತೀವಿ. ಯಾವ MLA ಇರ್ಲಿ, MP ಇರ್ಲಿ, ರಾಜಕಾರಣಿ ಇರ್ಲಿ, ಅಧಿಕಾರಿಗಳಿರ್ಲಿ, ಒಂದು ತುತ್ತು ಅನ್ನ ಬಾಯಾಗ ಹಾಕುವಾಗ 100 ಸಾರಿ ಭಗವಂತಗ ಬೇಡ್ಕೊಂಡು ಏನು ತುತ್ತು ಹಾಕ್ರಿ ಅಂತಂದ್ರ, ಯಾವ ರೈತ ತನ್ನ ಭೂಮಿಯೊಳಗ ಬೆವರು ಸುರಿಸ್ತಿಡ್ದಾನಲ್ಲ, ಆ ತುತ್ತು ಹಾಕುವಾಗ ಭಗವಂತ ಏನ್ ಬೇಡ್ರಿ ಅಂತಂದ್ರ, ಆ ರೈತ ತನ್ನ ಹೆಂಡತಿ ಮಕ್ಕಳು ಬಂಧು ಬಳಗ ಎಂದು ಸಾಲದೊಳಗ ಬಡತಂದ್ರ ನರಳುವಂಗ ಆಗದೇ ಇರ್ಲಿ ಅಂತೇಳಿ ಭಗವಂತ ಬೇಡ್ಕೊಂಡು ತುತ್ತು ಬಾಯಾಗ ಹಾಕ್ರಿ. ಮತ್ತ ನಿಮ್ಮದು ಅದ
ಮನೆಗೆ ಯಾರೇ ಬಂದ್ರಂದ್ರ ಯಾವ್ದಾರ ರಾಜಕಾರಣಿ ಬಂದ ಮಠಾಧೀಶರು ಬಂದ್ರಂದ್ರ ಅಧಿಕಾರಿಗಳು ಬಂದ್ರ ಮಕ್ಕಳು ಪರಿಚಯ ಮಾಡಿಸ್ತೀರಿ ನೀವೆಲ್ಲ 4 ಜನ ಇರ್ತಾವ್. ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಒಬ್ಬ ಪೊಲೀಸ್ ಅದಾನ್ರಿ, ಒಂದಾಗ ಕೆಲಸ ಮಾಡೋ ಅದಾನ್ ಬಿಡ್ರಿ ಅಂತೀರಿಲ್ಲ. ಇನ್ ಹಂಗನ್ನು ಬೇಡ್ರಿ. ಧರ್ಮ ಜಾತಿ ಮತ ಪಂಥ ಪಕ್ಷ ದೊಡ್ಡವ ಸಣ್ಣವ ಮೇಲು ಕೀಳು ಅನ್ಲಾರ್ದ ಭೂಮಿ ತಾಯಿ ಮಡಿಲೊಳಗ್ ಬೆವರು ಸುರೇಶ್ ಅನ್ನವನ್ನ ದುಡಿದು ಈ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅಂತ ಅಭಿಮಾನ್ಯ ಪರಿಚಯ ಮಾಡ್ತಾರೆ. ಅಧ್ಯಕ್ಷರು ಈ ಸಾರಿ ಅಧಿವೇಶನದೊಳಗೆ ಒಂದು ಮನವಿ ಕೊಡ್ರಿ. ನೀವು ಇವರೆಲ್ಲಾರ ಪರವಾಗಿ ನಿಮಗ ವಿನಂತಿ ಮಾಡ್ಕೊಳ್ತೀವಿ ನಾವು. ಈ ಅಧಿಕಾರಿಗಳದಾರ, ಪೊಲೀಸ್ ಆರಕ್ಷಕ ಬಂಧುಗಳದಾರ, ಇವ್ರು ರಿಟೈರ್ಡ್ ಆದ್ರಂದ್ರ ಅವ್ರಿಗೆ ಪೆನ್ಷನ್ ಬರ್ತೈತಿಲ್ಲ. ಮತ್ ಜಗತ್ತಿಗೆ ಅನ್ನ ಹಾಕಿ ನಾವ್ಯಾಕೆ ಕಲಿಕೊಂಡಿರೋದ? ನಾವೇನ್ ಬೆಳಕಿ ಮನವಿ ಕೊಡಾಕತ್ತೀವಿ ಅಂದ್ರ 60 ವರ್ಷ ಆಗಿರ್ತಕ್ಕಂತ 31 ಜಿಲ್ಲೆಯೊಳಗ್ ಗಂಡ ಹೆಂಡತಿ ಇರ್ತಕ್ಕಂತ ರೈತ ಕುಟುಂಬಕ್ಕ ಒಂದು ತಿಂಗಳಿಗೆ 10,000 ರೂಪಾಯಿ ಪೆನ್ಷನ್ ಕೊಡ್ಬೇಕಂತ ನಾವು ಮನವಿ ಕೊಡಾಕ ಕೊಡೋನು ಬೇಡ್ರಿ ಅಧ್ಯಕ್ಷರು. ನಮಗೂ ಬೇಕಲ್ಲ. ಒಂದ್ ನಾಳೆ ವಯಸ್ಸಾಗ ಕೈಕಾಲು ಕಾಟದ ಮ್ಯಾಗ ಮಾಡ್ಕೊಂಡಾಗ ಮಕ್ಕಳು ತಂದು ಕೊಡ್ಬೇಕಲ್ಲ ಸಾಮಾನ್. ಏನ್ರಿ ಕೇಳಿದ್ರೆ ಕೊಡ್ತೀವಿ ಅಂತಾರ ಅವ್ರ. ಅದ 10,000 1ನೇ ತಾರೀಕು ಬರ್ತಿತ್ತು ಅಂದ್ರ ರೈತನ ಪರಿಸ್ಥಿತಿ ಗೋಳ ಯಾರು ಮಾತಾಡ್ತಾ ಇಲ್ಲ. ಗಟ್ಟಿ ಧ್ವನಿ ಆಗಬೇಕಾಗ್ಯದ, ನಾವು ಕೇಳಬೇಕಾಗ್ಯದ. ಇಲ್ಲಿ ಆಲ್ಮಟ್ಟಿ ಅದ ಈ ಭಾಗದೊಳಗೆ ಉತ್ತರ ಕರ್ನಾಟಕ ರಾಜಕಾರಣಿಗಳು 519.6 ಎತ್ತರ ಐತಿ. ಈಗಾಗಲೇ 524.256 ಎತ್ತರ ಆಗಬೇಕಾಗ್ಯದ. ಯಾವ MLA ಮಾತಾಡ್ತಾ ಇಲ್ಲ. ಕೆಇಬಿ ಖಾಸಗೀಕರಣ ಅಂತ ಹೇಳಿ ಸನ್ಮಾನ್ಯ DK ಶಿವಕುಮಾರ್ ಕೆಇಬಿ ಖಾಸಗೀಕರಣ ಅಂತಂದಾಗ ನಾ ಬೆಂಗಳೂರೊಳಗೆ ಒಂದು ಮಾತಾಡಿದ್ದೆ. ಕರ್ನಾಟಕದೊಳಗೆ ರೈತ ಸಂಘ ಜೀವಂತಿರೋ ಮಠ ಯಾರ ಅಪ್ಪನ ಕಡೆಯಿಂದ ಕೆಇಬಿ ಖಾಸಗೀಕರಣ ಮಾಡಕ್ಕಾಗಂಗಿಲ್ಲ ಅಂತ ಹೇಳಿದ್ದೀವಿ. 8 ದಿನ ವಾಪಸ್ ತಕೊಂಡ. ಬರೇ ರೈತರ ಸಲುವಾಗಿ ನಮ್ ಹೋರಾಟ ಅಲ್ರಿ ಇದು. 2,86,000 ಹುದ್ದೆಗಳ ರಾಜ್ಯದೊಳಗೆ ಖಾಲಿ ಇದ್ದು ಮೊನ್ನೆ ಎಲ್ಲಾ ಮುಖಂಡರ ನೇತೃತ್ವದೊಳಗೆ ಬೆಂಗಳೂರಿಗೆ ಹೋದ್ರ DK ಶಿವಕುಮಾರ್ ಅವ್ರಿಗೆ ಭೇಟಿ ಆದ್ರೆ 72,177 ಹುದ್ದೆಗಳನ್ನ ಕಲ್ಪನೆ ಮಾಡ್ಯಾರ. ನಿಮ್ ಮಕ್ಕಳು ಧಾರವಾಡ ಹುಬ್ಳಿ ಬೆಂಗಳೂರ ಓದಾಕತ್ತೇವ. ಎಲ್ಲದಕ್ಕೂ ರೈತ ಸಂಘ ಹೋರಾಟದ. ನೀರಾವರಿಗದ, ಭೂಮಿಗದ, ವಿದ್ಯಾರ್ಥಿಗಳ ಪರವಾಗ್ಯದ, ಸರ್ವೇರ್ ಪರವಾಗ್ಯದ. ಇವತ್ತು ಬರುವಾಗ ಧಾರವಾಡದೊಳಗೆ 1 ತಾಸು ನಂದು ಯಾಕೆ ಲೇಟ್ ಆಯ್ತವ್ರು ಎಲ್ಲರಿಗೂ ಕ್ಷಮಾ ಕೇಳ್ತೀನಿ. ಕೃಷಿ ವಿಶ್ವವಿದ್ಯಾಲಯದೊಳಗೆ ವಿದ್ಯಾರ್ಥಿಗಳು ಹೋರಾಟ ನಡೆದಿತ್ತು. ಗಾಡಿ ಘಾಟ ಹಾಕಿ ಕರ್ಕೊಂಡು ಹೋದ್ರು ಅಧ್ಯಕ್ಷರು. 2 ತಾಸಲ್ಲಿ ಹೋರಾಟದೊಳಗೆ ಭಾಗವಹಿಸಿ ತಮ್ಮ ಕಡೆ ಬಂದೆ. ಅಂದ್ರೆ ರೈತ ಸಂಘದವ್ರಿಗೆ ಏನು ಪಗಾರ ಅದ ಇದು? ಇಲ್ಲ ನೋಡ್ರಿ. ಶಿವಮೊಗ್ಗದಿಂದ ಬಂದಾರ, ಕೊಪ್ಪಳದಿಂದ ಬಂದಾರ, ಗದಗ, ತುಮಕೂರು, ಮಂಡ್ಯ, ಮೈಸೂರು, ಗದಗ ಎಲ್ಲಾ ಕಡೆಯಿಂದ ಬಂದಾರ. ಯಾಕೆ ಬಂದಾರ ಅಂತಂದ್ರ ಒಂದ್ ಮಾತೇಳಿ ನನ್ನ ಮಾತು ಮುಗಿಸ್ತೀನಿ ಬಂಧುಗಳೇ. ಉಳುವೆ ಚೆನ್ನ ಬಸವಣ್ಣವ್ರು ಅಂತೇಳಿ ಒಬ್ರು ಜ್ಞಾನಿಗಳಾಗೋದು ಒಂದು ಮಾತು ಹೇಳ್ಯಾರು. ಉಳುವೆಯ ಚೆನ್ನನು ಕಲಿಯುಗದೊಳಗೆ ಹುಟ್ಟಿ ಬರುವಾಗ ಜೋಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಳಷ್ಟ ಹೊಡಿತಾವಂತ ಹೇಳ್ಯಾರ. ಈ ಭಾಗದ ನವಲಗುಂದ ನಾಗಲಿಂಗಪ್ಪ ಸಿದ್ದಾವಡ್ರ ಆಶೀರ್ವಾದದಿಂದ, ಗದಗಿನ ಶಿವಾನಂದ್ರ ಆಶೀರ್ವಾದದಿಂದ ಕೋವಿಡ್ದೊಳಗೆ ನಿಮಗ ನಮಗ ಏನಾಗ್ಲಾರ್ದ ಜೀವಂತ ಅದೀವಂದ್ರ ನಾವೆಲ್ಲ ಗಟ್ಟಿ ಕಾಳದೀವಿ ಭೂಮಿ ತಲೆ ಮ್ಯಾಗ. ಮತ್ತೆ ಗಟ್ಟಿ ಕಾಳದೀವಿ ಅಂತ ಏನ್ ಮಾಡುದ್ರಿ? ಏನ್ ಮಾಡುದು? ನೀವು ಬಹಳ ಬ್ಯಾಡ್ರಿಪ್ಪ. ಈ ನವಲಗುಂದ ನರಗುಂದಕ್ಕೆ MLA 2 ಮನವಿ ಕೊಡ್ತೀರಿ. ನಾ ಹೇಳಿದ್ನ 3 ಸಂಪೂರ್ಣ ಸಾರಾಯಿ ಬಂದಾಗಬೇಕು, 2ನೇ ಸಾಲ ಮನ್ನಾ ಆಗಬೇಕು, ಮತ್ತೆ ಇನ್ನೊಂದು ಯಾವ್ದು ಹೇಳಿದ್ರೆ ಎಲ್ಲಪ್ಪ MSP. ಇದನ್ನ ಮಾಡ್ಕೊಂಡು ಬರಾಗಿದ್ರ ನಮ್ಮ ಕ್ಷೇತ್ರದ ಓಟ್ ಕೇಳಪ್ಪ. ಇಲ್ಲಂದ್ರ ಬರಬೇಡ. ತದನರ ಕೊಡ್ರಿ ಎಲ್ಲಾರು. ನಿಮ್ ಕ್ಷೇತ್ರದ ಅಧ್ಯಕ್ಷರ ಎಲ್ಲಾರು ಕೊಡ್ರಿ. 224 ಮಂದಿ MLAಗಳು ಕೊಡ್ರಿ. ಬಾರ್ ಅಂತ ಬಂದಾಗೋದಿಲ್ಲ. ಬಾರ್ ಬಂದಾಗ ಅದಕ್ಕೊಂದು ಗಟ್ಟಿ ಹೋರಾಟದಾಗ ಬಂದಾಗ್ತದ. ಯಾಕಂದ್ರೆ ಹೇಳ್ತಾರ ಅವ್ರು ಸರ್ಕಾರನ ಅದರಿಂದ ನಡೆದ ಅಂತ ಹೇಳ್ತಾರ ಅವ್ರು. ಮತ್ತೆ ಯಾವಾಗ ಬಂದಾಗೋದು? ಅವಾಗ ಡಬಲ್ ಬಬಲ್ ಅದೇ ಆಗೈತ್ರಿ. ಅವ್ನ ಮಾಡವರ ಅಂತ ಜನ ಇರತ್ತೈತ್ರಿ ಎಲ್ಲ ಕಡೆ. ಅದು ಏನ್ ನಡೆದ ಗೊತ್ತಿರೋದಿಲ್ಲ ಅವ್ರಿಗೆ. ನಂಜುಂಡ ಸ್ವಾಮಿ ಅವರು ತಾಕತ್ ಹೆಂಗದ ಒಂದು ಮಾತು ಹೇಳ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಏನ CM ಆಗಿರ್ಲಿಲ್ಲ, ಗುಂಡೂರಾವ್ ಮುಖ್ಯಮಂತ್ರಿ ಇದ್ದ. ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಅವ್ರು ಎದುರಿಗೆ ನಿಂತಾಗ ನಂಜುಂಡ ಸ್ವಾಮಿ ಅವರು ಟವಲ್ ಹಾಕೊಂಡು ಒಳಗೆ ಹೋಗ್ತಾರೆ. ಗಟ್ಟಿ ಧ್ವನಿ ನಮ್ಮ ನಾಡಿಂದ. ಒಳಗೆ ಹೋದ ಕೂಡಲೇ ಗುಂಡೂರಾಯರು ನಂಜುಂಡ ಸ್ವಾಮಿ ಅವರು ಬಂದ್ರಂತೇಳಿ ನಮಸ್ಕಾರ ಮಾಡಿ ಒಳಗ್ ಕರೆದ್ರೆ ನಂಜುಂಡ ಸ್ವಾಮಿ ಅವರು ಮಾತಾಡ್ಲಿಲ್ಲ. ಈ ರಾಜ್ಯದ ಮೊದಲನೇ ಕೂಲಿ CS ಇಲ್ಯಾಕ್ ನಿಂತ ನಾನು ಹೊರಗೆ ಹಾಕಿ ಆಮೇಲೆ ಮಾತಾಡ್ತಂದ್ರು ಅವ್ರು. ಇಂಥ ತಾಕತ್ತಿನ ನಂಜುಂಡ ಸ್ವಾಮಿ ಅವರು ನಮ್ಮ ರಾಜ್ಯದವ್ರು ಅದಾರ್ರಿ. ನಾವೆಲ್ಲಿ ಹೊಂಟೇವಿ?
ಏನ್ ಹೇಳ್ತಾರೆ ಗೊತ್ತದ ನಂಜುಂಡಸ್ವಾಮಿ ಅವರು? ಈ ಜಿಲ್ಲೆ ಮೊದಲ ಕೂಲಿ ಅಂದ್ರೆ ಜಿಲ್ಲಾಧಿಕಾರಿ ಅಂತ, ಎರಡನೇ ಕೂಲಿ ಅಂದ್ರೆ ಎಸಿ, ಮೂರನೇ ಕೂಲಿ ಅಂದ್ರೆ ತಹಸೀಲ್ದಾರ್. ನಂಜುಂಡಸ್ವಾಮಿ ಅವರು ಹೇಳಿದ್ದ, ಮತ್ ನಾ ಹೇಳಿದ್ದಲ್ಲ. ನಾವೆಷ್ಟು ಗಟ್ಟಿ ಆಗ್ಬೇಕಾಗಿದೆ, ಎಲ್ಲಿ ಹೋಗಬೇಕು, ಎಷ್ಟು ಹಿಡ್ಕೋಬೇಕು ನಾವೆಲ್ಲ ರೈತ ಸಂಘದವರು? ದಯವಿಟ್ಟು ತಮ್ಮ ಪಾದಕ್ಕೆ ಬಿದ್ದು ಬೇಡ್ಕೊಡುತ್ತೀನಿ, ಇನ್ನಾದ್ರೂ ಸ್ವಲ್ಪ ಬದಲಾವಣೆ ಆಗಲ್ಲ. ಪ್ರಶ್ನೆ ಮಾಡ್ತಕ್ಕಂಥ ತಾಕತ್ತ ನಿಮ್ಮೊಳಗದ. ರೈತರ ಸಾಮಾನ್ಯ ಅಲ್ಲ, ಕೇಂದ್ರ ಸರ್ಕಾರ ಇರ್ಲಿ ರಾಜ್ಯ ಸರ್ಕಾರ ಇರ್ಲಿ, ಒಂದ್ ಮಾತನ್ನ ತಮಗೆ ಹೇಳ್ತೀನಿ, ಎರಡೂ ಸರ್ಕಾರ ಇವತ್ತಲ್ಲ ನಾಡ್ ರೈತ ಸಂಘ ಸಂಪೂರ್ಣ ತಲಿಬಾಗಲೇಬೇಕು. ಗುರ್ಲಾಪುರದಾಗ 10 ಲಕ್ಷ ಜನ ಸೇರ್ಯದಂದ್ರ ವಿಚಾರ ಮಾಡ್ರಿ. ಪಕ್ಷಾತೀತ ಧರ್ಮಾತೀತ ಜಾತ್ಯತೀತವಾಗಿ ಸೇರ್ಯದ. ಮುಂದಿನ ಬೆಳಗಾವಿ ಸುವರ್ಣಸೌಧ ಅಧಿವೇಶನ ಸಂದರ್ಭದೊಳಗೆ 1 ಕೋಟಿ ಜನ ಏನಾದ್ರೂ ನಾವು ಸೇರಿದ್ರ ಸರ್ಕಾರಕ್ಕೆ ಬೇಡಿಕೆ ವಿಧಾನಸೌಧ ಮುಂದೆ ನಾವು ಹೋಗೋದಿಲ್ಲ. 10 ಟೋಲ್ ರಸ್ತಾ ಮ್ಯಾಗ ನಾವು ಕೂತ್ರ ಸರ್ಕಾರ ಬಂದು ಅಲ್ಲೇ ತಲಿಬಾಗ್ತದ. ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡ್ಲಿಕ್ಕೆ ಸಾಧ್ಯದ. ಒಮ್ಮೆ ಒಂದು ಮಾತು ಹೇಳ್ತೀನಿ ನಾನು. ಒಮ್ಮೆ ಅಣ್ಣ ತಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಗ್ಗೆ ಒಂದೇ ಮಾತು ಮುಗಿಸ್ತೀನಿ. ಅಣ್ಣ ಹೊಲಕ್ಕೆ ಹೋಗ್ತಿದ್ದ, ಇಂತ ಹಿರಿಯರು ಪಾಲ ಮಾಡಿ ಕೊಟ್ಟಿದ್ರು, ಅವಂಗ 6 ಎಕರೆ ಅವಂಗ 6 ಎಕರೆ ಅಂತ ಹೇಳಿ. ಅಣ್ಣ ಹೊಲಕ್ಕೆ ಹೋಗವ 6 ಎಕರೆ ಸಂಬಂಧ ಇಲ್ಲ, ತಮ್ಮನ ಕಡೆ ಸೀಮಿಕಲ್ ಸರಿ ಇಲ್ಲ, ತಮ್ಮ ಒದಿತಿದ್ದ. ತಮ್ಮ ಹೊಲಕ್ಕೆ ಹೋದಾಗ ಸಾಯಂಕಾಲ ಅಣ್ಣನ ಕಡೆ ಒದಿತಿದ್ದವ. ಸೀಮಿಕಲ್ 15 ದಿನ ಇಬ್ರು ಒದಿದ್ರ, ಆ ಕಡೆ ಈ ಕಡೆ ಸರಿತಿತ್ತು. ಆದ್ರೆ ಒಂದಿನ ಹೇಳುತ್ತದ, ಯಾವಾಗ? ಜುಲೈ 21ನೇ ತಾರೀಕು ಹೇಳುತ್ತದ. ಏನ್ ಹೇಳಿತ್ ಗೊತ್ತದ? ಒದಿರಿ ಒದಿರಿ ಮಕ್ಕಳ, ಎಷ್ಟು ಒದಿತೀರಿ ಒದಿರಿ, ನಾಳೆ ನೀವಿಬ್ರು ಸತ್ತಾಗ ನಿಮ್ಮ ಗೋರಿ ಮ್ಯಾಗ ಗುಡ್ಡದ ಕಲ್ಲಾಗಿ ನಾನ ಕೊಂಡಿರುತ್ತ ಅಂತ ಹೇಳ್ತಾರೆ. ಈಗ ರೈತ ಸಂಘಕ್ಕೆ ತಾಕತ್ ಹೆಂಗ ಬಂದದಂದ್ರ, ಅಧ್ಯಕ್ಷರ ನೀವೆಲ್ಲರೂ ಒಕ್ಕಟ್ಟಾದ್ರಿ ಮುಖಂಡ್ರ ಅಂತಂದ್ರ ದಯವಿಟ್ಟು ವಿನಂತಿ ಅದ ನಂದು. ಎಲ್ಲಾರು 31 ಜಿಲ್ಲೆಯೊಳಗೆ ಬಿಡದಿ ಒಳಗೆ ಒಂದಾಕಿನಂದ್ರೆ ಒಂದಾಗ್ರಿ, ನಮಗ್ ಕರೆ ಕೊಡ್ರಿ. ಉತ್ತರ ಕರ್ನಾಟಕದ ಎಲ್ಲಾ ಮುಖಂಡರು ಪಕ್ಷಾತೀತ ಧರ್ಮಾತೀತ ಜಾತ್ಯತೀತವಾಗಿ ಕರ್ಕೊಂಡು ನಿಂಪೇನ್ ಹತ್ತೀವಿ. ಬಿಡದಿ ವಿಷಯ ಕರೆ ಒಂದಾಗಿ ಹೆಂಗ್ ಒಂದಾದ್ರ ಯಾವ ಕ್ಷೇತ್ರದೊಳಗೆ ಯಾವ MLA ಬರುವಂತ MLA ಕೆಡಬಹುದು, ಕೆಡುವಂತ MLA ಮ್ಯಾಗ ತರಬಹುದು. ಆ ತಾಕತ್ ರೈತ ಸಂಘ ಬಂದೈತಿ. ಇವತ್ ಜುಲೈ 21 ಐತಿ. ನಾವೇನ್ ಯಾವ ಪಕ್ಷ ವ್ಯಕ್ತಿ ವಿರೋಧಿಗಳಲ್ಲ. ನಾವು ಹೋರಾಟ ಮಾಡಾಗ, ನಾವು ಬೀದಿ ಒಳಗ್ ಕುಂತಾಗ, ಸರ್ಕಾರ ವಿರೋಧ ಮಾಡಿದಾಗ ನಮ್ಮ ಪರವಾಗಿ ಅಧಿವೇಶನದೊಳಗೆ ಮಾತನಾಡಬೇಕಲ್ಲ ಅವರು. ಯಾರು ಮಾತಾಡಂಗಿಲ್ಲ. ಅದಕ್ಕಾಗಿ ನಮ್ಮ ವಿನಂತಿ ಅದ, ಇವತ್ತೊಂದು ಸಂಕಲ್ಪ ಮಾಡ್ರಿ, ಈ ಧರ್ಮ ಜಾತಿ ಪಕ್ಷ ಎಲ್ಲ ದೂರ ಇರ್ಲಿ. ರೈತ ಸಂಘ, ರೈತ, ಭೂಮಿ, ಭೂಮಿ ತಾಯಿ ಅಂತ ಬಂದಾಗ ನಾವು ನೀವೆಲ್ಲ ಒಕ್ಕಟ್ಟಾಗಿರೋಣ ಅಂತ ಹೇಳಿ 12 ಮಾತುಗಳನ್ನು ತಮ್ಮೆಲ್ಲರ ಪಾದಕ